ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಎಸ್. ಕನ್ನಡದಲ್ಲಿ ಕರೆಂಟ್ ಅಫೇರ್ಸನ್ನು ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯಕ್ಕೆ. ನಾವು ಇವತ್ತು ಡಿಸ್ಕಸ್ ಮಾಡೋದಕ್ಕಿಂತ ತೊಗೊಂಡಿರೋ ಟಾಪಿಕ್ ಬಂದು ಹಣಕಾಸು ಆಯೋಗದ ಕಾರ್ಯ ಮತ್ತು ಪಾತ್ರ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಫಿನಾನ್ಸ್ ಕಮಿಷನ್ ಗೊತ್ತಿರುತ್ತೆ. ಸೊ ಫಿನಾನ್ಸ್ ಕಮಿಷನ್ ರೋಲ್ಸ್ ಏನು ಅಥವಾ ಫಂಕ್ಷನ್ಸ್ ಏನು, ಸೊ ಇತ್ತೀಚೆಗೆ ಯಾಕೆ ಫಿನಾನ್ಸ್ ಕಮಿಷನ್ ನ್ಯೂಸಲ್ಲಿತ್ತು, ಈಗಿರುವ ಸದ್ಯಕ್ಕೆ ಜಾರಿಯಲ್ಲಿರುವಂತಹ ಫಿನಾನ್ಸ್ ಕಮಿಷನ್ ಯಾವುದು, ಅಥವಾ ಮುಂದೆ ಒಂದು ಇದು ಮಾಡೋದಕ್ಕೋಸ್ಕರ ಫಾರ್ಮ್ ಮಾಡಿರುವಂತಹ ಫಿನಾನ್ಸ್ ಕಮಿಷನ್ ಏನು, ಅದರದ್ದು ಕಾರ್ಯ ಫಂಕ್ಷನ್ಸ್ ಏನು, ಅದರ ಅಥವಾ ಅದ್ರ ಪ್ರೆಸಿಡೆಂಟ್ ಯಾರು, ಈ ರೀತಿಯಾದಂಥ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಮೊದಲಿಗೆ ಏನಕ್ಕೆ ನ್ಯೂಸ್ನಲ್ಲಿತ್ತು ಅಂತ ನೋಡೋದಾದರೆ, ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ 16ನೇ ಒಂದು ಫಿನಾನ್ಸ್ ಕಮಿಷನ್ನ ಅಧ್ಯಕ್ಷರಾದಂತಹ ಅರವಿಂದ್ ಪನಗಾರಿ ಅವರ ನೇತೃತ್ವದ 16ನೇ ಹಣಕಾಸು ಆಯೋಗವು ಕೇಂದ್ರವು ನಿಗದಿಪಡಿಸಿದ ಆದೇಶದ ಕುರಿತು ಸಾರ್ವಜನಿಕರಿಂದ ಒಂದು ಸಲಹೆಯನ್ನು ಸ್ವೀಕರಿಸುವ ಮೂಲಕ ತನ್ನ ಕೆಲಸವನ್ನು ಶುರು ಮಾಡಿದೆ. ಸೊ ಅದರಿಂದಾಗಿ ಇತ್ತೀಚೆಗೆ ನ್ಯೂಸ್ನಲ್ಲಿದ್ದಂಥದ್ದು. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮಗೆ 16ನೇ ಒಂದು ಹಣಕಾಸು ಆಯೋಗ. ಸೊ ಈ ಹಣಕಾಸು ಆಯೋಗ ಅಂದರೆ ಏನು, ಸೊ ಇದನ್ನೆಲ್ಲ ನಿಮ್ಗೆ ಗೊತ್ತಿಲ್ಲ. ಮತ್ತು ಇದರಲ್ಲಿ ಸಾಂವಿಧಾನಿಕವಾದಂತಹ ಒಂದು ಕಾನ್ಸ್ಟಿಟ್ಯೂಷನಲ್ ಏನು ಹೇಳುತ್ತೆ ಅಥವಾ ಯಾವ ವಿಧಿ ಹೇಳುತ್ತೆ ಅಂತ ನಿಮಗೆಲ್ಲ ಗೊತ್ತಿರೋ ಹಾಗೆ ಯೂಶಲಿ 280 ಅಂದರೆ 280ನೇ ವಿಧಿಯು ಈ ಒಂದು ಏನು ಹಣಕಾಸು ಆಯೋಗವನ್ನು ಒಂದು ಅರೆ ನ್ಯಾಯಾಂಗ ಸಂಸ್ಥೆಯಾಗಿ ಒಂದು ನಿಬಂಧನೆಯನ್ನು ಒದಗಿಸುತ್ತೆ, ಅಂದರೆ ಪ್ರಾವಿಷನ್ಸನ್ನು ಕ್ರಿಯೇಟ್ ಮಾಡುತ್ತೆ. ಅಂದರೆ ಇದು ಕ್ವಾಸಿ ಜುಡಿಷಿಯಲ್ ಇನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಅಂದರೆ ಏನು 280ನೇ ಒಂದು ವಿಧಿ ಆರ್ಟಿಕಲ್ ಯಾವುದು ಸಂಬಂಧಪಟ್ಟಿದೆ ಅಂದಾಗ ನಿಮಗೆ ಗೊತ್ತಿರಬೇಕಾಗಿರೋದು 280ನೇ ಆರ್ಟಿಕಲ್. ಆ್ಯಂಡ್ ನೇಮಕಾತಿ ಪ್ರಾಧಿಕಾರ, ಯಾರು ಈ ಹಣಕಾಸು ಪ್ರಾಧಿಕಾರವನ್ನು ಅಥವಾ ಹಣಕಾಸು ಆಯೋಗವನ್ನು ನೇಮಕ ಮಾಡುವಂತಹ ಅಧಿಕಾರವನ್ನು ಹೊಂದಿದ್ದಾರೆ ಅಂದರೆ ಅದು ಯೂಶಲಿ ರಾಷ್ಟ್ರಪತಿಗಳು ಯೂಶಲಿ ನೇಮಕವನ್ನು ಮಾಡ್ತಾರೆ. ಪ್ರತಿ 5 ವರ್ಷಕ್ಕೆ, ಅಂದರೆ ಪ್ರತಿ 5ನೇ ವರ್ಷಕ್ಕೆ ಹಣಕಾಸು ಆಯೋಗವನ್ನು ರಚನೆ ಮಾಡುವಂತಹ ಅಧಿಕಾರ ರಾಷ್ಟ್ರಪತಿಗಳಿಗಿರುತ್ತೆ. ಅಥವಾ ಅಗತ್ಯವೆಂದು ಪರಿಭಾವಿಸಿದಾಗ, ಕೇವಲ 5 ವರ್ಷಕ್ಕೆ ಮಾತ್ರನೇ ಅಲ್ಲ, ಅಗತ್ಯವೆಂದು ಪರಿಭಾವಿಸಿದಾಗ, ಅಂದರೆ ಈ ಸಮಯದಲ್ಲಿ ಅಥವಾ ಈ ಸಮಯಕ್ಕೆ ನನಗೆ ಅಗತ್ಯತೆ ಇದೆ ಅನ್ನೋ ಹಣಕಾಸು ಆಯೋಗವನ್ನು, ಅಂದರೆ ಫಿನಾನ್ಸ್ ಕಮಿಷನ್ನ ಫಾರ್ಮ್ ಮಾಡುವಂತಹ ನೆಸೆಸಿಟಿ ನನಗಿದೆ ಅಂತ ಏನಾದರೂ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಅನ್ಸಿದ್ರೆ ಅಂತಹ ಸಮಯದಲ್ಲೂ ಕೂಡ ಫಿನಾನ್ಸ್ ಕಮಿಷನನ್ನು ಅವರು ಫಾರ್ಮ್ ಮಾಡ್ಬೋದಾಗಿರುತ್ತೆ. ಆ್ಯಂಡ್ ಸಂಯೋಜನೆ ಕಾಂಪೋಸಿಷನ್ ಬಂದಾಗ ಯೂಶಲಿ ಹಣಕಾಸು ಆಯೋಗದ ಸಂಯೋಜನೆಯಲ್ಲಿ ಅಧ್ಯಕ್ಷರು ಮತ್ತು 4 ಸದಸ್ಯರನ್ನು ಒಳಗೊಂಡಿರುತ್ತೆ. ಸೊ ಇದರನ್ನು ಯಾರು ನೇಮಿಸ್ತಾರೆ, ಯೂಶಲಿ ರಾಷ್ಟ್ರಪತಿಗಳು ಯೂಶಲಿ ನೇಮಕವನ್ನು ಮಾಡುವಂಥದ್ದು. ಸೊ ಇದಕ್ಕೆ ಯಾರು ಇದು ಯೂಶಲಿ ಇದು ಮಾಡುವಂಥದ್ದು, ಕೇಂದ್ರ ಸರ್ಕಾರ. ಅಂದರೆ ಅಧಿಕಾರದಲ್ಲಿರುವಂತಹ ಕೇಂದ್ರ ಸರ್ಕಾರ ರೆಫರ್ ಮಾಡುವಂತಹ ವ್ಯಕ್ತಿಗಳನ್ನು ಅಥವಾ ರೆಫರ್ ಮಾಡುವಂತಹ ಒಂದು ಸಂಪನ್ಮೂಲ ವ್ಯಕ್ತಿಗಳನ್ನು ರಾಷ್ಟ್ರಪತಿಗಳು ಹಣಕಾಸು ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನಾಗಿ ನೇಮಕವನ್ನು ಮಾಡಲಾಗತ್ತೆ. ಇನ್ನು ಅಧಿಕಾರಾವಧಿ ಬಂದಾಗ ಯೂಶಲಿ ಆದೇಶದಲ್ಲಿ ಏನು ಅವರು ಒಂದು ಆದೇಶ ಕೊಟ್ಟು ಒಂದು ಯೂಶಲಿ ಆರ್ಡರ್ ಮೂಲಕ ಅವ್ರನ್ನ ನೇಮಕ ಮಾಡಿರ್ತೀವಿ, ಆ ಆದೇಶದಲ್ಲಿ ಅವರಿಗೆ ಹೇಳಿದ ಸಮಯದವರೆಗೂ, ಅಂದರೆ ಆದೇಶದಲ್ಲಿ ನಿರ್ದಿಷ್ಟಪಡಿಸಿದಂತಹ ಒಂದು ಅವಧಿಗೆ ಹಣಕಾಸು ಆಯೋಗದ ಸದಸ್ಯರನ್ನು ನೇಮಕ ಮಾಡಲಾಗಿರುತ್ತೆ. ಆ್ಯಂಡ್ ಈ ಸದಸ್ಯರು ಏನು ಹಣಕಾಸು ಆಯೋಗಕ್ಕೆ ಆಯ್ಕೆ ಮಾಡಿದಂತಹ ಸದಸ್ಯರು ಮರು ನೇಮಕಕ್ಕೆ ಅರ್ಹರಾಗಿರ್ತಾರೆ. ಅಂದರೆ ಎಷ್ಟೋ ಪೋಸ್ಟ್ಗಳು ಯೂಶಲಿ ಏನಾಗುತ್ತೆ ಅಂದಾಗ ಕಾನ್ಸ್ಟಿಟ್ಯೂಷನಲ್ ಪ್ರಕಾರ ಒಂದ್ಸಲಿ, ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ನಮಗೆ ಹ್ಯೂಮನ್ ರೈಟ್ಸ್ ಕಮಿಷನ್ ಆಗಿರ್ಬೋದು ಅಥವಾ KPSC ಅಥವಾ UPSC ಆಗಿರ್ಬೋದು, ಇಂತಹ ಸಂಸ್ಥೆಗಳಲ್ಲಿ ಒಂದು ಸಲ ನೀವೇನಾದರೂ ಪ್ರೆಸಿಡೆಂಟ್ ಆದರೆ ಸದಸ್ಯರಾದರೆ ಇನ್ನೊಂದ್ಸಲಿ ಆ ಪೋಸ್ಟಿಗೆ ನೀವು ಆ ಪೋಸ್ಟ್ಗಳನ್ನ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಅಂತಹ ಒಂದು ಕೆಲವು ನಿಬಂಧನೆಗಳನ್ನು ಕೂಡ ಇರುತ್ತೆ. ಬಟ್ ಈ ಹಣಕಾಸು ಆಯೋಗದಲ್ಲಿ ಆ ರೀತಿ ಆದಿಲ್ಲ. ಹಣಕಾಸದಲ್ಲಿ ಆಯೋಗದಲ್ಲಿರುವಂತಹ ಪ್ರೆಸಿಡೆಂಟ್ ಆಗಿರ್ಬೋದು, ಸದಸ್ಯರಾಗಿರ್ಬೋದು, ಅವ್ರು ಮತ್ತೊಮ್ಮೆ ಇನ್ನೊಂದು ಹಣಕಾಸು ಆಯೋಗಕ್ಕೆ ಅಥವಾ ಬೇರೆ ಪೋಸ್ಟ್ಗಳಿಗೆ ಆಯ್ಕೆ ಆಗೋದಕ್ಕೆ ಅರ್ಹರಾಗಿರ್ತಾರೆ. ಸೊ ಅದು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಇನ್ನು ಅರ್ಹತೆಗಳೇನೇನು, ಸೊ ಅದು ಕ್ವಾಲಿಫಿಕೇಶನ್ ಏನು ಹೇಳುತ್ತೆ. ಸೊ ಯೂಶಲಿ ಸದಸ್ಯರ ಅರ್ಹತೆಗಳು ಮತ್ತು ನೇಮಕ ಮಾಡುವ ವಿಧಾನವನ್ನು ನಿರ್ಧರಿಸಲು ಸಂಸತ್ತಿಗೆ ಸಂವಿಧಾನ ಅಧಿಕಾರವನ್ನು ನೀಡಿರುತ್ತೆ. ಇದರಲ್ಲಿ ಯಾವುದನ್ನು ಸಂವಿಧಾನ ಯೂಶಲಿ ಡೈರೆಕ್ಟಾಗಿ ಹೇಳಿರೋದಿಲ್ಲ, ಯೂಶಲಿ ಹೀಗೆ ಮಾಡಬೇಕು, ಹೀಗೆ ಇರಬೇಕು ಅಂತ. ಹೇಗಿರಬೇಕು ಅಥವಾ ಅರ್ಹತೆಗಳೇನೇನು, ಕ್ವಾಲಿಫಿಕೇಶನ್, ಇದನ್ನೆಲ್ಲ ಡಿಸೈಡ್ ಮಾಡುವಂತಹ ಒಂದು ಅಧಿಕಾರವನ್ನು ಸಂಸತ್ತಿಗೆ ಅಂದರೆ ಪಾರ್ಲಿಮೆಂಟಿಗೆ ಕಾನ್ಸ್ಟಿಟ್ಯೂಷನ್ ನೀಡಿರುತ್ತೆ. ಸೊ ಅದು ಕೂಡ ನಿಮಗೆ ಒಂದು ಗೊತ್ತಿರಲಿ. ಸೊ ಇದರ ಆಧಾರದ ಮೇಲೆ ಯೂಶಲಿ ಅದು ಹೇಗೆ ಏನೇನು ಇದು ಮಾಡೋದಕ್ಕೆ ಯೂಶಲಿ ಇದು ಮಾಡಿರ್ತಾರೆ. ಅಧ್ಯಕ್ಷರು ಯೂಶಲಿ ಸಾರ್ವಜನಿಕ ವ್ಯವಹಾರದಲ್ಲಿ ಅನುಭವವನ್ನು ಹೊಂದಿರಬೇಕಾಗಿರುತ್ತೆ. ಅಂದರೆ ಯೂಶಲಿ ಏನು ಒಬ್ಬ ಪ್ರೆಸಿಡೆಂಟ್ ಅಂತ ಯೂಶಲಿ ಆಯೋಗದ ಅಧ್ಯಕ್ಷರು ಅಂತ ಇದು ಮಾಡ್ತೀವಿ, ಅಧ್ಯಕ್ಷರಿಗೆ ಯೂಶಲಿ ಸಾರ್ವಜನಿಕ ವ್ಯವಹಾರದಲ್ಲಿ, ಅಂದರೆ ನಾವು ಯೂಶಲಿ ಈ ಸಾರ್ವಜನಿಕ ವ್ಯವಹಾರದಲ್ಲಿ ಅನುಭವವನ್ನು ಹೊಂದಿರಬೇಕಾಗತ್ತೆ. ಇತರ 4 ಸದಸ್ಯರು ಏನು 1+4 ಅಂತ ಹೇಳಿದ್ದು, ಯೂಶಲಿ ಒಂದು ಪ್ರೆಸಿಡೆಂಟ್ ಯೂಶಲಿ ಸಾರ್ವಜನಿಕ ವ್ಯವಹಾರಗಳಲ್ಲಿ ಅನುಭವಿಸ್ತರು ಅಥವಾ
ಅನುಭವವನ್ನು ಹೊಂದಿರಬೇಕು. ಮಿಕ್ಕಿದಂಥ 4 ಸದಸ್ಯರಲ್ಲಿ ಒಬ್ಬರು ಹೈಕೋರ್ಟ್ನ ಒಂದು ನ್ಯಾಯಾಧೀಶರಾಗಿರಬೇಕಾಗಿರುತ್ತೆ ಅಥವಾ ನ್ಯಾಯಾಧೀಶರಾಗಿರುವಂತಹ ಒಂದು ಅರ್ಹತೆಯನ್ನು ಗಳಿಸಿರಬೇಕಾಗತ್ತೆ. ಸೊ ಈ ರೀತಿಯಾದಂತಹ ಒಬ್ಬ ವ್ಯಕ್ತಿಯನ್ನು, ಅದರ ಜೊತೆಗೆ ಸರ್ಕಾರದ ಹಣಕಾಸು ಮತ್ತು ಖಾತೆಗಳ ವಿಶೇಷ ಜ್ಞಾನ ಹೊಂದಿರುವಂತಹ ವ್ಯಕ್ತಿಯನ್ನು ಕೂಡ ಸದಸ್ಯರಾಗಿ ಆಯ್ಕೆ ಮಾಡಬೇಕಾಗತ್ತೆ. ಇನ್ನೊಬ್ಬರು ಹಣಕಾಸಿನ ವಿಷಯಗಳು ಮತ್ತು ಆಡಳಿತದ ಅನುಭವವನ್ನು ಹೊಂದಿರುವಂತಹ ವ್ಯಕ್ತಿ ಮತ್ತು ಅರ್ಥಶಾಸ್ತ್ರದ ವಿಶೇಷ ಜ್ಞಾನ ಹೊಂದಿರುವ ವ್ಯಕ್ತಿ. ಸೊ ಇಂತಹ 4 ಇದು ಒಂದಿಷ್ಟು ಸಂಸತ್ತು ಮಾಡಿರುವಂತಹ ಒಂದಿಷ್ಟು ಕ್ವಾಲಿಫಿಕೇಶನ್ಸ್. ಸೊ ಈ ರಾಷ್ಟ್ರಪತಿಗಳು ಅನುಮೋದನೆ ಮೇರೆಗೆ ಸರ್ಕಾರದಿಂದ ಹಣಕಾಸು ಆಯೋಗವನ್ನು ತೆಗೆದುಹಾಕಬಹುದಾಗಿರುತ್ತೆ. ಅದು ಕೂಡ ತೆಗೆದುಹಾಕುವ ಅಧಿಕಾರ ಯಾರಿಗಿರುತ್ತೆ ಅಂದರೆ ರಾಷ್ಟ್ರಪತಿಗಳಿಗೆ. ಬಟ್ ಯಾರು ಅದನ್ನು ರೆಫರೆನ್ಸ್ ಮಾಡ್ತಾರೆ ಅಂದರೆ ಕೇಂದ್ರ ಸರ್ಕಾರ ಯೂಶಲಿ ರೆಫರೆನ್ಸ್ ಮಾಡ್ತಾರೆ. ಇದಿಷ್ಟು ಬೇಸಿಕ್ ಆಗಿ ನಮಗೆ ಹಣಕಾಸು ಆಯೋಗದ ಬಗ್ಗೆ ಇರುವಂತಹ ಒಂದು ಮಾಹಿತಿ. ನೆಕ್ಸ್ಟ್ ಈಗಿನ ಸದ್ಯದ 16ನೇ ಹಣಕಾಸು ಆಯೋಗದ ಬಗ್ಗೆ ಮಾತಾಡ್ತಾ ಬರೋಣ. ಮೊದಲಿಗೆ ಈ 16ನೇ ಹಣಕಾಸು ಆಯೋಗದ ಅಧ್ಯಕ್ಷ ಯಾರು ಅಂದಾಗ ಅರವಿಂದ್ ಪನಗಾರಿಯಾ. ಇವರು ಇದಕ್ಕೆ ಮುಂಚೆ ನೀತಿ ಆಯೋಗನ ಉಪಾಧ್ಯಕ್ಷರು ಕೂಡ ಆಗಿದ್ರು. ಸೊ ಅದು ಕೂಡ ನಿಮಗೆ ಜ್ಞಾಪನ ಇರಲಿ. ಸೊ ಆ ನಂತರದ ನಂತರ ಅವರ ಅಧಿಕಾರ ಅಂದರೆ ನೀತಿ ಆಯೋಗದ ಅಧಿಕಾರ ಮುಗಿದ ಮೇಲೆ ಅವರನ್ನು ಹಣಕಾಸು ಆಯೋಗದ ಅಂದರೆ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರನ್ನಾಗಿ ಕೇಂದ್ರ ಸರ್ಕಾರ ನೇಮಿಸಿದೆ. ಅದ್ರ ಜೊತೆಗೆ ಪೂರ್ಣ ಪ್ರಮಾಣದ ಸದಸ್ಯರು ಯಾರ್ಯಾರು ಅಂದರೆ ಯೂಶಲಿ AN ಝಾ ಅಂತ ಕರೆಯುವಂತಹ ಒಬ್ಬ ವ್ಯಕ್ತಿಯನ್ನ ಅಥವಾ ಸಾರ್ವಜನಿಕ ಅಧಿಕಾರಿಯನ್ನ, ಅಂದ್ರೆ ಇವರು ಮಾಜಿ ವೆಚ್ಚ ಕಾರ್ಯದರ್ಶಿ ಆಗಿದ್ರು ಮತ್ತು 15ನೇ ಹಣಕಾಸು ಆಯೋಗದ ಸದಸ್ಯರು ಕೂಡ ಆಗಿದ್ರು. ಯಾರು? AN ಝಾ ಇವರನ್ನ ಸದಸ್ಯರನ್ನಾಗಿ ಮಾಡಲಾಗಿದೆ. ಅದ್ರ ಜೊತೆಗೆ ಅನ್ನಿ ಜಾರ್ಜ್ ಮ್ಯಾಥ್ಯೂ ಅಂದ್ರೆ ಖರ್ಚು ವಿಭಾಗದ ವಿಶೇಷ ಮಾಜಿ ವಿಶೇಷ ಕಾರ್ಯದರ್ಶಿ ಆಗಿದ್ರು. ಇವರು ಕೂಡ ಸರ್ಕಾರ ಸೇವೆಯಲ್ಲಿದ್ದರು, ಅನ್ನಿ ಜಾರ್ಜ್ ಮ್ಯಾಥ್ಯೂ. ಅದ್ರ ಜೊತೆಗೆ ಮನೋಜ್ ಪಾಂಡಾ ಅಂದ್ರೆ ಇವರು ಮೊದಲಿಗೆ ನಿರಂಜನ್ ರಾಜ್ಯಾಧ್ಯಕ್ಷ ಅಂತಹ ಒಬ್ಬರನ್ನ ಯೂಶಲಿ ಅವರನ್ನು ಆಯ್ಕೆ ಮಾಡಲಾಗಿತ್ತು. ಬಟ್ ಅವರು ವೈಯಕ್ತಿಕ ಕಾರಣಗಳಿಂದಾಗಿ ಆಯೋಗದಲ್ಲಿ ಭಾಗವಹಿಸಲಾಗಲಿಲ್ಲ. ಅದರಿಂದಾಗಿ ಅವರ ಜಾಗಕ್ಕೆ ಮನೋಜ್ ಪಾಂಡಾರನ್ನ ಸದಸ್ಯರನ್ನಾಗಿ ನೇಮಕ ಮಾಡಲಾಗಿದೆ. ಇದ್ರ ಜೊತೆಗೆ ಅರೆಕಾಲಿಕ ಸದಸ್ಯರಾಗಿ ಸೌಮ್ಯಕಾಂತಿ ಘೋಷ್ ಅಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮುಖ್ಯ ಆರ್ಥಿಕ ಸಲಹೆಗಾರರಾಗಿರುವಂತಹ ಯಾರು ಸೌಮ್ಯಶಾಂತಿ ಘೋಷ್ ಅವರನ್ನು ಕೂಡ ಹಣಕಾಸು ಆಯೋಗದ ಸದಸ್ಯರನ್ನಾಗಿ ಆಯ್ಕೆ ಮಾಡಲಾಗಿದೆ. ಸೊ ಇದಿಷ್ಟು 6ನೇ ಹಣಕಾಸು ಆಯೋಗಕ್ಕೆ ಸಂಬಂಧಪಟ್ಟ ಸದಸ್ಯರು ಯಾರ್ಯಾರು ಅಂತ. ಇನ್ನು ಅದರ ಅಧ್ಯಕ್ಷರ ಅವಧಿ ಬಂದು ಯೂಶಲಿ ಫಿನಾನ್ಷಿಯಲ್ ಇಯರ್ 27ರಿಂದ 5 ವರ್ಷಗಳವರೆಗೆ ಈ 16ನೇ ಹಣಕಾಸು ಇರುತ್ತೆ. ಯೂಶಲಿ ಇದು ಶಿಫಾರಸು ಎಲ್ಲಿಂದ ಜಾರಿಗೆ ಬರುತ್ತೆ, ಯೂಶಲಿ ಅನ್ವಯವಾಗುತ್ತೆ ಅಂದರೆ ಯೂಶಲಿ ನಿಮಗೆ ಏಪ್ರಿಲ್ 1ರಿಂದ 2026 ಯೂಶಲಿ ನಮಗೆ ಇಂಪ್ಲಿಮೆಂಟ್ ಆಗುತ್ತೆ. ಯಾವುದು 16ನೇ ಹಣಕಾಸು ಆಯೋಗ ನೀಡುವಂತಹ ವರದಿ ಅಥವಾ ಶಿಫಾರಸು ಏನಿರುತ್ತೆ ಇದು ಯೂಶಲಿ ನಮಗೆ 2026ನೇ ಇದರಿಂದ. ಇನ್ನು ಹಣಕಾಸು ಆಯೋಗದ ಪಾತ್ರಗಳು ಏನೇನು ಅಥವಾ ಏನೇನು ಅಂತ ನೋಡಿದಾಗ ಯೂಶಲಿ ನಮಗೆ ನೋಡ್ತಾ ಬಂದಾಗ ನಿಮ್ಗೆ ಯೂಶಲಿ ಕೇಂದ್ರ ಮತ್ತು ರಾಜ್ಯಗಳ ಅಥವಾ ಕೇಂದ್ರ ಮತ್ತು ದೇಶದ ವಿವಿಧ ರಾಜ್ಯಗಳ ನಡುವೆ ಒಂದು ಆದಾಯವನ್ನು ಅಂದರೆ ಈ ತೆರಿಗೆ ಆದಾಯ ಏನು ಗಳಿಸುತ್ತೆ ಅಂದರೆ ಯೂಶಲಿ ತೆರಿಗೆಯನ್ನು ವಿಧಿಸೋದ್ರ ಮೂಲಕ ಸರ್ಕಾರಗಳು ಆದಾಯವನ್ನು ಗಳಿಸುತ್ತೆ. ಸೊ ಯೂಶಲಿ ಆದಾಯವನ್ನು ಕೇಂದ್ರ ಸರ್ಕಾರ ಗಳಿಸುವ ಆದಾಯವನ್ನು ಹೇಗೆ ಹಂಚ್ಕೋಬೇಕು ಅಂದರೆ ಕೇಂದ್ರಕ್ಕೆ ಎಷ್ಟು ರಾಜ್ಯಕ್ಕೆ ಎಷ್ಟು ಅಂದರೆ 2 ಥರ ಹಂಚಿಕೆ ಅಂತ ಕರಿತೀವಿ. ಒಂದು ಲಂಬ ಹಂಚಿಕೆ, ಇನ್ನೊಂದು ಸಮತಲ ಹಂಚಿಕೆ ಅಂತ ಕರಿತೀವಿ. ಅಂದರೆ ಲಂಬ ಹಂಚಿಕೆ ಅಂತ ಬಂದಾಗ ಯೂಶಲಿ ಕೇಂದ್ರ ಅಂದರೆ ಸೆಂಟರು ಮತ್ತು ಸ್ಟೇಟ್ ಎಷ್ಟು ಹಂಚ್ಕೋಬೇಕು ಅನ್ನೋದು ಒಂದು. ಅದ್ರ ಜೊತೆಗೆ ಸಮತಲ ವಿಕೇಂದ್ರೀಕರಣ ಅಂತ ಕರಿತೀವಿ. ಅಂದರೆ ಸ್ಟೇಟ್ಗಳು ಕೇಂದ್ರ ಮತ್ತು ಎಷ್ಟು ಸ್ಟೇಟ್ಗಳ ನಡುವೆ ಯಾವ್ಯಾವ ಸ್ಟೇಟ್ಗೆ ಎಷ್ಟೆಷ್ಟು ಹಂಚಬೇಕಾಗತ್ತೆ ಅನ್ನೋಂಥದ್ದು ಯೂಶಲಿ ಇದು ಕೂಡ ನಾವು ನೋಡ್ಕೋಬೇಕಾಗತ್ತೆ. ಹೀಗೆ ಅಂದರೆ ಒಂದು ಹೀಗೆ ಡೈರೆಕ್ಟಾಗಿ ಒಂದು ಹೀಗಿರುತ್ತೆ, ಇನ್ನೊಂದು ಹೀಗಿರುತ್ತೆ. ಸೊ ಇದಂತ ಎರಡೂ ಹೇಗೆ ಅನ್ನುವಂತಹ ಒಂದು ಹಂಚಿಕೆಯನ್ನು ಮಾಡುವಂತಹ ಯಾವ ಆಧಾರದ ಮೇಲೆ ಮಾಡಬೇಕು ಅಥವಾ ಏನನ್ನು ಮಾಡಬೇಕು ಅನ್ನೋದೆಲ್ಲವನ್ನು ಕೂಡ ನಿರ್ಧಾರ ಮಾಡುವಂಥದ್ದು ಅಥವಾ ಅದನ್ನು ಒಂದು ಪರಿಗಣಿಸುವಂಥದ್ದು ಹಣಕಾಸು ಆಯೋಗದ ಮುಖ್ಯ ಕಾರ್ಯವಾಗಿರುತ್ತೆ. ಒನ್ ಆ್ಯಂಡ್ ಓನ್ಲಿ ಮೇನ್ ರೀಸನ್ ಅಥವಾ ಮೇನ್ ಫಂಕ್ಷನ್ ಆಫ್ ಫಿನಾನ್ಸ್ ಕಮಿಷನ್ ಇಸ್ ಡಿವೈಡ್ ಮಾಡುವಂಥದ್ದು ಅಂದರೆ ಇರುವ ಕೇಂದ್ರ ಸರ್ಕಾರ ಗಳಿಸುವಂತಹ ಒಂದು ಟ್ಯಾಕ್ಸ್ ಅಥವಾ ತೆರಿಗೆಯ ಆದಾಯವನ್ನು ಹಂಚಿಕೆ ಮಾಡುವಂತಹ ಒಂದು ಕಾರ್ಯವನ್ನು ಹಣಕಾಸು ಆಯೋಗ ಹೊಂದಿರುತ್ತೆ. ಸೊ ಆದರೆ ಈ ಆಯೋಗ ಹೇಗೆ ನಮ್ಗೆ ಹಾಗಾದರೆ ಹಣಕಾಸು ಆಯೋಗವನ್ನು ಹೇಗೆ ಇದು ನಿರ್ಧರಿಸುತ್ತೆ ಅಂತ ನೋಡೋದು, ಅದು ಯೂಶಲಿ ವರ್ಟಿಕಲ್ ಡೆವಲ್ಯೂಷನ್ ಅಂತ ಕರಿತೀವಿ ಅಥವಾ ಇನ್ನೊಂದು ಸಮತಲ ನಿಮಗೆ ಡೆವಲ್ಯೂಷನ್ ಅಥವಾ ವಿಕೇಂದ್ರೀಕರಣ ಅಂತಲೂ ಕೂಡ ಕರಿತೀವಿ. ಅಂದರೆ ಕೇಂದ್ರ ಒಂದು ನಿವ್ವಳ ತೆರಿಗೆ ಆದಾಯದ ಪ್ರಮಾಣವು ರಾಜ್ಯಗಳಿಗೆ ಒಟ್ಟಾರೆಯಾಗಿ ಎಷ್ಟು ಮಟ್ಟಿಗೆ ವಿನಿಯೋಗಿಸಬೇಕು ಅಥವಾ ಎಷ್ಟು ಮಟ್ಟಿಗೆ ಅದನ್ನು ಹೇಗೆ ಸಮತಲವಾಗಿ ಅಥವಾ ರಾಜ್ಯಗಳ ನಡುವೆ ಹೇಗೆ ಸಮತಲವಾಗಿ ಇದು ಮಾಡಬೇಕು ಅನ್ನೋದನ್ನ ಯೂಶಲಿ ಇದು ಮಾಡುತ್ತೆ. ನಿಮಗೆಲ್ಲ ಗೊತ್ತಿದ್ದಾಗ ಒಂದಷ್ಟು ಕ್ಲಾಸಸ್ ಇರುತ್ತೆ, ಅದನ್ನೆಲ್ಲವೂ ನೀವು ನೋಡ್ಕೋಬೇಕಾಗತ್ತೆ. ಅಂದರೆ ರಾಜ್ಯದ ಜನಸಂಖ್ಯೆ ಅಂದರೆ ಹೇಗೆ ನಿರ್ಧಾರ ಮಾಡುತ್ತೆ ಅಂತ ಬಂದಾಗ ಯೂಶಲಿ ಒಂದು ರಾಜ್ಯದ ಜನಸಂಖ್ಯೆ ಅಂದರೆ ಎಷ್ಟು ಮಟ್ಟಿಗೆ ರಾಜ್ಯದ ಜನಸಂಖ್ಯೆ ಇದೆ, ಆ ಜೊತೆಗೆ ಫಲವತ್ತತೆಯ ಮಟ್ಟ ಫರ್ಟಿಲಿಟಿ ರೇಟ್ ಎಷ್ಟಿದೆ, ಅಂಡ್ ಇನ್ಕಮ್ ರೇಟ್ ಅಂದರೆ ಆದಾಯದ ಮಟ್ಟ, ಆ ರಾಜ್ಯದ ಒಂದು ಆದಾಯ ಮಟ್ಟ ಎಷ್ಟಿದೆ, ಅಂಡ್ ಭೌಗೋಳಿಕತೆ ಅಂದರೆ ಜಿಯೋಗ್ರಫಿ ಹೇಗೆ ಅದಕ್ಕೆ ಇದು ಮಾಡಿ. ಯಾಕೆಂದರೆ ಇಲ್ಲಿ ರೀಸನ್ಸು ಅಥವಾ ನಾರ್ತ್ ಈಸ್ಟ್ ರೀಜನ್ಸ್ಗೆ ಒಂದು ಹೆಚ್ಚಿನ ಮಟ್ಟದ ಒಂದಿಷ್ಟು ಫಂಡ್ ಬೇಕಿರುತ್ತೆ. ಬಟ್ ಅದೇ ಒಂದು ಸ್ಟೇಬಲ್ ಸ್ಟೇಟ್ಗಳಿಗೆ ಯೂಶಲಿ ಅಷ್ಟು ಮಟ್ಟಿಗೆ ಬೇಕಾಗಿರೋದಿಲ್ಲ. ಸೊ ಅದರಿಂದಾಗಿ ಇವೆಲ್ಲವನ್ನು ಕೂಡ
ಪರಿಗಣನೆಗೆ ತೆಗೆದುಕೊಂಡು ಆ ಆಧಾರದ ಮೇಲೆ ಒಂದು ಸೂತ್ರವನ್ನು ಅಥವಾ ಒಂದು ಫಾರ್ಮುಲಾವನ್ನು ತಯಾರು ಮಾಡಿರ್ತಾರೆ. ಆ ಫಾರ್ಮುಲಾ ಬೇಸಿಸ್ ಮೇಲೆ ಯೂಶಲಿ ಲೈಕ್ ಈ ಹಣಕಾಸು ಆಯೋಗಗಳು ಒಂದು ಲೈಕ್ ಎಷ್ಟು ಯಾವ ರಾಜ್ಯಗಳಿಗೆ ಎಷ್ಟೆಷ್ಟು ಆದಾಯವನ್ನು ಹಂಚಬೇಕು ಅಥವಾ ಎಷ್ಟೆಷ್ಟು ತೆರಿಗೆಯಿಂದ ಗಳಿಸಿದ ಆದಾಯವನ್ನು ಹಂಚಬೇಕು ಅಂತ ಡಿಸೈಡನ್ನು ಮಾಡ್ತಾರೆ. ಅಂಡ್ 13, 14, 15ನೇ ಹಣಕಾಸು ಆಯೋಗಗಳು ಕೇಂದ್ರವು ರಾಜ್ಯದೊಂದಿಗೆ ಭಾಗಿಸಬಹುದಾದ ಒಂದು ಲೈಕ್ ಎಷ್ಟು ಮಟ್ಟಿಗೆ ಅಂದರೆ ಯೂಶಲಿ ಇದನ್ನು ನೀವು ನೋಡ್ಬೋದು. ಅಂದರೆ 13ನೇ ಇದರಲ್ಲಿ 32%, 14ನೇದರಲ್ಲಿ 42% ಅಂಡ್ 15ಲ್ಲಿ 41%. ಇಲ್ಲಿ ಯೂಶಲಿ ರೆಡ್ಯೂಸ್ ಆಗಿತ್ತು 1%. ಯೂಶಲಿ ಕೇಂದ್ರದ ಒಂದು 100% ಅಧಿಕ ಲೈಕ್ ಹಣದಲ್ಲಿ ಇಷ್ಟು ಪರ್ಸೆಂಟ್ ಕೇಂದ್ರವು ರಾಜ್ಯಗಳಿಗೆ ಹಂಚಿಕೋಬೇಕು ಅನ್ನೋಂತಹ ಒಂದು ಶಿಫಾರಸನ್ನು ಅಂದಿನ 13 ಮತ್ತು 14, 15ನೇ ಹಣಕಾಸು ಆಯೋಗಗಳು ಕೇಂದ್ರಗಳು ಕ್ರಮವಾಗಿ ಮಾಡಲಾಗಿತ್ತು. ಸೊ ಇದ್ರ ಜೊತೆಗೆ ಈ ಸದ್ಯ ಕೇಂದ್ರ ಮತ್ತು ರಾಜ್ಯಗಳು ಜಂಟಿಯಾಗಿ ಧನ ಸಹಾಯವನ್ನು ನೀಡುವ ಕೆಲವು ಯೋಜನೆಗಳಿಗೆ ಹೆಚ್ಚುವರಿ ಅನುದಾನದ ಮೂಲಕ ಕೇಂದ್ರವು ರಾಜ್ಯಗಳಿಗೆ ಸಹಾಯ ಮಾಡಬಹುದು ಎಂಬುದನ್ನು ಕೂಡ ನಾವು ಗಮನಿಸಬೇಕಾಗಿರುತ್ತೆ. ಅಂಡ್ 16ನೇ ಹಣಕಾಸು ಆಯೋಗವು ಸ್ಥಳೀಯ ಸಂಸ್ಥೆಗಳು ಅಂದರೆ ಏನು ಲೋಕಲ್ ಗವರ್ನಮೆಂಟ್ಸ್ ಅಂತ ಕರಿತೀವಿ, ಪಂಚಾಯತ್ ಮತ್ತು ಪುರಸಭೆಗಳ ಆದಾಯವನ್ನು ಹೆಚ್ಚಿಸುವ ಮಾರ್ಗಗಳನ್ನು ಕೂಡ ಶಿಫಾರಸು ಮಾಡುವ ಒಂದು ನಿರೀಕ್ಷೆಯನ್ನ ಇದೆ. ಅಂದರೆ 2015ರ ವೇಳೆಗೆ ಭಾರತದಲ್ಲಿ ಸಾರ್ವಜನಿಕ ವೆಚ್ಚದಲ್ಲಿ ಕೇವಲ 3% ಮಾತ್ರ ನಾವು ಒಂದು ಸ್ಥಳೀಯ ಸಂಸ್ಥೆಗಳ ಮಟ್ಟದಲ್ಲಿ ಹಂಚುತ್ತಾ ಇದ್ದೀವಿ, ಬಳಸ್ತಾ ಇದ್ದೀವಿ ಅಂತ ಇದು ಮಾಡ್ತಾ ಇದ್ದೀವಿ ಅಂದರೆ ಕಂಡು ಬಂದಿರುವಂಥದ್ದು. ಅದೇ ನಮ್ಮ ದೇಶದ ಸುತ್ತಮುತ್ತ ಅಥವಾ ನೆರೆಹೊರೆಯ ರಾಷ್ಟ್ರಗಳಾದಂತಹ ಚೀನಾ ಆಗಿರ್ಬೋದು ಅಥವಾ ಯುರೋಪಿಯನ್ ಕಂಟ್ರೀಸ್ ಆಗಿರ್ಬೋದು ಅಥವಾ ಬೇರೆ ದೇಶಗಳಲ್ಲಿ ಹೋಲಿಸಿದಾಗ ಸ್ಥಳೀಯ ಸಂಸ್ಥೆಗಳ ಮಟ್ಟದಲ್ಲಿ ಅರ್ಧಕ್ಕಿಂತ ಹೆಚ್ಚು ಒಂದು ಸಾರ್ವಜನಿಕ ವೆಚ್ಚವನ್ನು ನಾವು ಯೂಶಲಿ ಹಮ್ಮಿಕೊಂಡಿರ್ತಾರೆ. ಬಟ್ ಅದು ಭಾರತದಲ್ಲಿ ಕೇವಲ 3% ಇದೆ. ಇದನ್ನು ಇನ್ನು ಹೇಗೆ ಹೆಚ್ಚಿಸಬೇಕು ಅನ್ನುವಂತಹ ಒಂದು ವರದಿಯನ್ನು ಕೂಡ ಈ 16ನೇ ಹಣಕಾಸು ಆಯೋಗ ನೀಡುವಂತಹ ಒಂದು ಇದು ಕೂಡ ನಾವು ಆಗಿದೆ. ಅಂಡ್ ಯೂಶಲಿ ಫಿನಾನ್ಸ್ ಕಮಿಷನ್ ವಿಷಯಕ್ಕೆ ಬಂದಾಗ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಆಗಾಗ್ಗೆ ಒಂದು ಮುಸುಕಿನ ಗುದ್ದಾಟ ನೋಡ್ತಾ ಇರ್ತೀವಿ. ಇತ್ತೀಚೆಗೆ ಅದು ಬಹಿರಂಗ ಗುದ್ದಾಟವೂ ಕೂಡ ಆಗಿದೆ. ಅಂದರೆ ಸುಪ್ರೀಂ ಕೋರ್ಟಲ್ಲಿ ಒಂದಷ್ಟು ಕೆಲವು ರಾಜ್ಯಗಳು ಕೇಸುಗಳನ್ನು ಕೂಡ ಆಗಿದೆ. ಯಾವ್ಯಾವ ವಿಷಯಕ್ಕೆ ಘರ್ಷಣೆಗಳಿದೆ ಅಂತ ಬಂದಾಗ ತೆರಿಗೆ ಆದಾಯವನ್ನು ಹಂಚಿಕೊಳ್ಳುವಂತಹ ವಿಷಯದಲ್ಲಿ ಅಂದರೆ ಎಷ್ಟು % ಕೇಂದ್ರಕ್ಕೆ ಹೋಗಬೇಕು, ಎಷ್ಟು % ರಾಜ್ಯಗಳಿಗೆ ಬರಬೇಕು ಅನ್ನೋಂತಹ ಒಂದು ಆಧಾರದಲ್ಲೂ ಕೂಡ ಯೂಶಲಿ ನಮಗೆ ಒಂದು ವೈಮನಸ್ಸನ್ನು ನಾವು ನೋಡ್ಬೋದಾಗಿರುತ್ತೆ. ಅಂದರೆ ಕೇಂದ್ರವು ಆದಾಯ ತೆರಿಗೆ ಆಗಿರ್ಬೋದು, ಕಾರ್ಪೊರೇಟ್ ತೆರಿಗೆ ಆಗಿರ್ಬೋದು, ಸರಕು ಸೇವಾ ತೆರಿಗೆ ಆಗಿರ್ಬೋದು, ಪ್ರಮುಖ ತೆರಿಗೆಗಳನ್ನು ಸಂಗ್ರಹಿಸುತ್ತೆ. ಆದರೆ ರಾಜ್ಯಗಳು ಪ್ರಾಥಮಿಕವಾಗಿ GST ವ್ಯಾಪ್ತಿಯನ್ನು ಮೀರಿದಂತಹ ಮದ್ಯ, ಇಂಧನಗಳಿಂದ ಅಥವಾ ಏನು ಲೈಕ್ ಆಲ್ಕೋಹಾಲ್ ಅಂತ ಕರಿತೀವಿ ಅಥವಾ ಲೈಕ್ ಎಲೆಕ್ಟ್ರಿಸಿಟಿ ಇವರಿಂದ ಸರಕುಗಳಿಂದ ಮಾರಾಟ ಸಂಗ್ರಹಿಸಲಾದ ತೆರಿಗೆಗಳನ್ನು ಅವಲಂಬಿಸಿದೆ. ಅಂದರೆ ಯೂಶಲಿ ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಅಂದರೆ ಬೇಸಿಕ್ ಆಗಿ ಎಜುಕೇಷನ್ಸು, ಹೆಲ್ತು ಅಥವಾ ಲಾ ಆ್ಯಂಡ್ ಆರ್ಡರು, ಪೊಲೀಸು ಇವೆಲ್ಲವೂ ಕೂಡ ನಾಗರಿಕರಿಗೆ ಒಂದು ಸೇವೆಯನ್ನು ತಲುಪುವಂಥದ್ದು ಯೂಶಲಿ ಯಾವಾಗಲೂ ಅಂತಹ ಜವಾಬ್ದಾರಿಗಳು ರಾಜ್ಯಗಳ ಮೇಲಿರುತ್ತೆ. ಸೊ ಅದರಿಂದಾಗಿ ರಾಜ್ಯಕ್ಕೆ ಹೆಚ್ಚು ಆದಾಯ ಬೇಕು, ಕೇಂದ್ರಕ್ಕಿಂತ ಹೆಚ್ಚು ರಾಜ್ಯಕ್ಕೆ ಆದಾಯ ಬೇಕು ಅಂತಹ ಒಂದು ವಾದವನ್ನು ರಾಜ್ಯಗಳು ಮಂಡಿಸ್ತಾ ಬಂದಿದ್ದಾವೆ. ಸೊ ಅಂದರೆ ಲೈಕ್ ಅದರಲ್ಲೂ GST ಬಂದಮೇಲೆ ಅಥವಾ ಬೇರೆ ಇದೆಲ್ಲ ಬಂದಮೇಲೆ ರಾಜ್ಯಗಳು ಸಂಗ್ರಹಿಸುವ ಅಥವಾ ರಾಜ್ಯಗಳಿಗೆ ಒಂದು ತೆರಿಗೆ ಸಂಗ್ರಹಿಸುವ ಅಧಿಕಾರವನ್ನು ಕಿತ್ತುಕೊಳ್ಳಲಾಗಿದೆ ಅನ್ನುವಂಥ ಒಂದು ಕೂಗು ಕೂಡ ನಾವು ನೋಡ್ತಾ ಬಂದಿದ್ದೀವಿ. ಸೊ ಯೂಶಲಿ ನೋಡೋದು ಬಂದಾಗ ಯೂಶಲಿ ಯಾವ್ಯಾವ ರಾಜ್ಯಗಳಿಗೆ ಎಷ್ಟೆಷ್ಟು % ಯೂಶಲಿ 15ನೇ ಇದು ಶೇರ್ ಇನ್ ದ ಸೆಂಟ್ರಲ್ಸ್ ಡಿವಲ್ಯೂಷನ್ ಆಫ್ ದ ಟ್ಯಾಕ್ಸ್ ರೆವಿನ್ಯೂ 15th ಫಿನಾನ್ಸ್ ಕಮಿಷನಲ್ಲಿ ಇದು ಮಾಡಿರುವಂಥದ್ದು. ಇದರಲ್ಲಿ ನಮ್ಮ ಕರ್ನಾಟಕಕ್ಕೆ 3.6% ಅಷ್ಟು ಲೈಕ್ ಅಮೌಂಟಲ್ಲಿ ಯೂಶಲಿ ನಮಗೆ ಕರ್ನಾಟಕ ಕೊಡಬೇಕು ಅಂತ ಹೇಳಲಾಗಿದೆ. ಅತಿ ಹೆಚ್ಚು ಬಂದಾಗ ನಿಮಗೆ ಇಲ್ಲಿ ಕಾಣುವಂಥದ್ದು ಉತ್ತರ ಪ್ರದೇಶ 17.9% ಅಷ್ಟು ನೀಡಬೇಕು ಅನ್ನುವಂಥದ್ದು. ಅದು ಬಿಟ್ಟರೆ ಯೂಶಲಿ ನೆಕ್ಸ್ಟ್ ಬಿಹಾರಕ್ಕೆ 10% ಆ್ಯಂಡ್ ವೆಸ್ಟ್ ಬೆಂಗಾಲ್ಗೆ 7.5%, ಮಧ್ಯಪ್ರದೇಶಕ್ಕೆ 7.9%. ಸದರ್ನ್ ಸ್ಟೇಟ್ ಯೂಶಲಿ ಯಾವಾಗಲೂ ಸದರ್ನ್ ಸ್ಟೇಟ್ ಆ್ಯಂಡ್ ವೆಸ್ಟರ್ನ್ ಸ್ಟೇಟ್ ಯೂಶಲಿ ಯಾವಾಗಲೂ ಅವರ ದೂರುಗಳು ಅಂದರೆ ಇದೊಂದಿರುತ್ತೆ. ಯಾಕೆಂದರೆ ಎಲ್ಲ ರಾಜ್ಯಗಳಿಗಿಂತ ಹೆಚ್ಚು ಒಂದು ಅಭಿವೃದ್ಧಿ ಹೊಂದಿರುವಂಥದ್ದು ನಾವು ನಮ್ಮ ರಾಜ್ಯಗಳಿಂದ ಅತಿ ಹೆಚ್ಚು ಪ್ರಮಾಣದ ಒಂದು ತೆರಿಗೆ ಆದಾಯ ಕೇಂದ್ರಕ್ಕೆ ಹೋಗ್ತಾ ಇದೆ, ಬಟ್ ಅಷ್ಟೇ ಪ್ರಮಾಣದಲ್ಲಿ ನಮಗೆ ವಾಪಸ್ ಬರ್ತಾ ಇಲ್ಲ ಅನ್ನೋಂತಹ ಕೂಗು. ಯಾಕೆಂದರೆ ಇದು ನಿಮಗೆ ನೋಡಿದಾಗ ಗೊತ್ತಾಗುತ್ತೆ. ಗೋವಾಗೆ 0.4%, ಕೇರಳಗೆ 1.9%, ತಮಿಳುನಾಡಿಗೆ 4.1%, ಆಂಧ್ರ ಪ್ರದೇಶಕ್ಕೆ 4%, ತೆಲಂಗಾಣಗೆ 2% ಆ್ಯಂಡ್ ಕರ್ನಾಟಕಕ್ಕೆ ಲೈಕ್ 3.6%. ಎಲ್ಲವೂ ಕೂಡ ಯಾವುದೂ ಕೂಡ ಇಲ್ಲಿ 5% ಮೇಲೆ ಹೋಗೇ ಇಲ್ಲ. ಸೊ 5% ಮೇಲೆ ಹೋಗೇ ಇಲ್ಲ ಈ ಸದರ್ನ್ ಸ್ಟೇಟ್ಗಳಿಗೆ. ಬಟ್ ಯೂಶಲಿ ನಾರ್ತ್ ಬಂದಾಗ ಅಥವಾ ಸೆಂಟ್ರಲ್ ಇಂಡಿಯಾಗೆ ಬಂದಾಗ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇದು ಕೂಡ ನಾನಾ ಕಾರಣಗಳಿರುತ್ತೆ. ಅಂದರೆ ಅಲ್ಲಿನ ಒಂದಷ್ಟು ಸ್ಟೇಟ್ಗಳನ್ನ ಅಭಿವೃದ್ಧಿಯನ್ನು ಕೂಡ ಗೊಳಿಸಬೇಕಾಗಿರುತ್ತೆ. ಇದರಿಂದಾಗಿ ಕೇಂದ್ರವು ಆ ರೀತಿಯಲ್ಲಿ ಹಂಚಿಕೆಯನ್ನು ಮಾಡ್ತಾ ಇರುತ್ತೆ. ಇದು ಕೂಡ ನಮಗೆ ಘರ್ಷಣೆಯಾಗಿ ನಮಗೆ ಕಂಡು ಬಂದಿರುವಂತಹ ಇದು. ಲೈಕ್ ಭಿನ್ನಾಭಿಪ್ರಾಯಗಳೇನೇನು, ಯಾಕೆ ಈ ಥರ ಇದೆ ಅಂತ ನೋಡಿದಾಗ ಯೂಶಲಿ ನಿಧಿ ವಿತರಣೆ ಬಗ್ಗೆ ರಾಜ್ಯಗಳು ಕೇಂದ್ರಗಳು ಸಾಮಾನ್ಯವಾಗಿ ಒಪ್ಕೋತಾ ಇಲ್ಲ. ಅಂದರೆ ಇರುವಂತಹ ಈ ತೆರಿಗೆ ಹಣವನ್ನು ಹೇಗೆ ಒಪ್ಕೋಬೇಕು ಅಥವಾ ಹೇಗೆ ಹಂಚ್ಕೋಬೇಕು ಅನ್ನೋದ್ರ ಬಗ್ಗೆ ರಾಜ್ಯಗಳು ಇದು ಮಾಡ್ತಾ ಇಲ್ಲ. ಅಂದರೆ ರಾಜ್ಯಗಳು ಕೇಂದ್ರಕ್ಕಿಂತ ಹೆಚ್ಚಿನ ಜವಾಬ್ದಾರಿಗಳನ್ನು ನಿರ್ವಹಿಸುವುದರಿಂದ ಹಣಕಾಸು ಆಯೋಗವು ಶಿಫಾರಸು ಮಾಡೋದಕ್ಕಿಂತ ಹೆಚ್ಚಿನ ಹಣವನ್ನು ಪಡಿಬೇಕು ಅನ್ನುವಂತಹ ವಾದವನ್ನು ರಾಜ್ಯಗಳು ಮಂಡಿಸ್ತಾ ಬಂದಿದ್ದಾವೆ.
ಅದ್ರ ಜೊತೆಗೇನೆ ಹಣಕಾಸು ಆಯೋಗಗಳು ಶಿಫಾರಸು ಮಾಡಿದಂತಹ ನಿಧಿಯ ಮೊತ್ತವನ್ನು ಕೇಂದ್ರ ಹಂಚ್ಕೋತಾ ಇಲ್ಲ ಅನ್ನುವಂತಹ ಆರೋಪವನ್ನು ಕೂಡ ಮಾಡಲಾಗಿದೆ. ಅಂದರೆ ಲೈಕ್ ಉದಾಹರಣೆಗೆ ವಿಶ್ಲೇಷಣೆಯ ಪ್ರಕಾರ ಇತ್ತೀಚೆಗೆ ಅಂದರೆ 15ನೇ ಹಣಕಾಸು ಆಯೋಗದ 41%, ಅಂದರೆ 41% ಏನು ಶೇರನ್ನು ಅಥವಾ 41% ಅಷ್ಟು ಭಾಗದಷ್ಟು ಅಮೌಂಟನ್ನು ರಾಜ್ಯಗಳ ಜೊತೆಗೆ ಹಂಚ್ಕೋಬೇಕು ಅಂತ ಏನು ಹೇಳಿತ್ತು. ಬಟ್ ಅದು ಕೇಂದ್ರ ಸರ್ಕಾರ ಎಲ್ಲವನ್ನು ತೂಗಿ ಕೇಳಿದಾಗ ಕೇವಲ 38% ಅಷ್ಟೇ ಯೂಶಲಿ ಹಂಚ್ಕೊಂಡಿದೆ ಅನ್ನುವಂತಹ ಒಂದು ಕೂಗುಗಳು ಅಥವಾ ದೂರುಗಳು ಕೂಡ ನಾವು ಕಾಣಬಹುದಾಗಿರುತ್ತೆ. ಇದ್ರ ಜೊತೆಗೆ ಇನ್ನೊಂದಷ್ಟು ಕೇಂದ್ರದ ಒಟ್ಟಾರೆ ತೆರಿಗೆ ಆದಾಯದ ಯಾವ ಭಾಗವನ್ನು ಡಿವಿಷನ್ ಮಾಡಬೇಕು, ಅದು ಪೂಲ್ ಮಾಡಬೇಕು ಎನ್ನುವಂತಹ ಒಂದು ಅಂಶದ ಬಗ್ಗೆ ಕೂಡ ನಮಗೆ ರಾಜ್ಯಗಳಿಂದ ಒಂದು ದೂರನ್ನು ನಾವು ನೋಡ್ತಾ ಬಂದಿದ್ದೇವೆ. ಅಂದರೆ ಯೂಶಲಿ ನಿಮಗೆಲ್ಲ ಗೊತ್ತಿದ್ದಂಗೆ ಸರ್ಚಾರ್ಜಸ್ ಮತ್ತು ಸೆಸ್ ಅಂತ ಕರಿತೀವಿ, ಇವೆಲ್ಲವನ್ನ ಪರಿಗಣನೆಗೆ ತೆಗೆದುಕೊಂಡ್ರೆ ಕೇಂದ್ರದ ಒಟ್ಟಾರೆ ತೆರಿಗೆ ಆದಾಯದಲ್ಲಿ ರಾಜ್ಯಗಳ ಪಾಲು ಕೇವಲ 32%, ಆಸ್ ಪರ್ ದ 15th ಕಮಿಷನ್ ಪ್ರಕಾರ ಕೇವಲ 32%ಗೆ ಇಳಿಯುತ್ತೆ ಅಂತಹ ಒಂದಷ್ಟು ವಿದ್ವಾಂಸರು ಕೂಡ ಅಥವಾ ಎಕ್ಸ್ಪರ್ಟ್ಸ್ ಕೂಡ ನಮಗೆ ಅವರ ಅಭಿಪ್ರಾಯವನ್ನು ಹೊಂದಿದ್ದಾರೆ. ಅಂದರೆ ಹೆಚ್ಚು ಅಭಿವೃದ್ಧಿ ಹೊಂದಿರುವಂತಹ ರಾಜ್ಯಗಳಾದ ಕರ್ನಾಟಕ, ತಮಿಳುನಾಡು ಕೂಡ ಕೇಂದ್ರದಿಂದ ತೆರಿಗೆಯಾಗಿ ನೀಡುವುದಕ್ಕಿಂತ ಕಡಿಮೆ ಹಣವನ್ನು ಪಡಿತಾ ಇದ್ದಾವೆ. ಅಂದರೆ ತಮಿಳುನಾಡು ಕೇಂದ್ರಕ್ಕೆ ಬೊಕ್ಕಸಕ್ಕೆ ನೀಡುವಂತಹ ಪ್ರತಿ ರೂಪಾಯಿಗೆ ಕೇವಲ 29 ಪೈಸೆಸ್ ಅಷ್ಟೇ ಪಡಿತಾ ಇದೆ. ಅಂದರೆ ನಿಮ್ಗೆ ಇಲ್ಲಿ ನೋಡ್ತಾ ಇದ್ದೀನಿ ಅಂದರೆ 100 ರೂಪೀಸ್ ನಾವು ಟ್ಯಾಕ್ಸ್ ಆಗಿ ಪೇ ಮಾಡಿದ್ರೆ ಎಷ್ಟು % ವಾಪಸ್ ಪಡಿತಾ ಇದ್ದೀವಿ ಅಂತ ನೋಡ್ತಾ ಬರ್ಬೋದು ನೀವು. ಕರ್ನಾಟಕ ಕೇವಲ 13.9%, ಅಂದರೆ 100 ರೂಪಾಯಿ ನಾವು ತೆರಿಗೆಯನ್ನು ನಮ್ಮ ರಾಜ್ಯದಲ್ಲಿ ಸಂಗ್ರಹಿಸಿ ಕೇಂದ್ರಕ್ಕೆ ನೀಡಿದ್ರೆ ಕೇಂದ್ರ ನಮಗೆ ನೀಡ್ತಾ ಇರುವಂಥದ್ದು ಕೇವಲ 13.9%. ಅದೇ ತಮಿಳುನಾಡಿಗೆ 29.7%, ಕೇರಳಗೆ 63.4%. ಅದೇ ನೀವು ನಾರ್ದರ್ನ್ ಸ್ಟೇಟ್ಗಳಿಗೆ ನೋಡಿದಾಗ UPಗೆ 333 ರೂಪಾಯಿ, ಅಂದರೆ ಅವರು 100 ರೂಪಾಯಿ ಕೊಡ್ತಾ ಇದ್ದಾರೆ, ಅದಕ್ಕೆ ಇನ್ನೂ ಎಕ್ಸ್ಟ್ರಾ 230 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾ ಇದ್ದೀವಿ. ಅದೇ ನೀವು ಬಿಹಾರಕ್ಕೆ ನೋಡಿದಾಗ ಬರೋಬ್ಬರಿ 922 ರೂಪಾಯಿ, ಅಂದರೆ ಅವರು 100 ರೂಪಾಯಿ ಸಂಗ್ರಹ ಮಾಡಿದ್ರು ಕೂಡ ನಾವು ಅದಕ್ಕೆ ಬದಲಾಗಿ ಇನ್ನೂ 800 ರೂಪಾಯಿ ಹೆಚ್ಚು, ಅಂದರೆ ಹತ್ತತ್ರ ಬರೋಬ್ಬರಿ 922 ರೂಗಳನ್ನು ನಾವು ಕೊಡ್ತಾ ಇದ್ದೀವಿ. ಇನ್ನು ನಾರ್ತ್ ಈಸ್ಟರ್ನ್ ಸ್ಟೇಟ್ನಲ್ಲಿ ಇನ್ನೂ ಹೈಯೆಸ್ಟ್ ಇರುತ್ತೆ. ಅಂದರೆ ಅರುಣಾಚಲ್ ಬಂದಾಗ ಕೇವಲ 100 ರೂಪಾಯಿ ಅವ್ರು ಪೇ ಮಾಡಿದ್ರೆ ಅದಕ್ಕೆ ನಾವು 4863 ರೂಪಾಯಿಯನ್ನು ಪೇ ಮಾಡ್ತಾ ಇರ್ತೀವಿ. 3500 ಪರ್ ಮಿಜೋರಾಮ್ಗೆ. ನಾಗಾಲ್ಯಾಂಡ್ಗೆ 1252 ರೂಪಾಯಿ. ಈ ರೀತಿ ಅಂತ ಒಂದು ಕೂಗಿದೆ. ಅಂದರೆ ಅಭಿವೃದ್ಧಿ ಹೊಂದಿರುವಂಥ ರಾಜ್ಯಗಳು ಹೆಚ್ಚೆಚ್ಚು ಅಭಿವೃದ್ಧಿಯನ್ನು ಹೊಂದಿ ಅದ್ರ ಮೂಲಕ ಆದಾಯವನ್ನು ಸಂಗ್ರಹಿಸಿ ನಾವು ಕೇಂದ್ರಕ್ಕೆ ಕೊಟ್ಟರೆ, ಬಟ್ ನಮ್ಮ ಪಾಲು ನಮಗೆ ಬರ್ತಾ ಇಲ್ಲ ಅನ್ನೋಂತಹ ಒಂದು ಇದನ್ನು ಕರ್ನಾಟಕದ ಈ ಸತಿ ಇದನ್ನೆಲ್ಲ ನೀವೆಲ್ಲೂ ನ್ಯೂಸಲ್ಲಿ ಇದನ್ನು ನೋಡಿರ್ತಾರೆ. ಇಂತಹ ಒಂದು ಭಿನ್ನಾಭಿಪ್ರಾಯಗಳನ್ನು ನಾವು ನೋಡ್ತಾ ಬಂದಿದ್ದೀವಿ. ಇದೆಲ್ಲ ಅಂತ ನೋಡಿದಾಗ ಯೂಶಲಿ ಕೇಂದ್ರಗಳು ಮತ್ತು ರಾಜ್ಯ ಸರ್ಕಾರಗಳೆಲ್ಲವೂ ಕೂಡ ಒಂದು ಟೇಬಲ್ ಬರಬೇಕಂದ್ರೆ ಎರಡೂ ಕೂಡ ಒಂದು ಪ್ರತಿಷ್ಠೆಯ ಒಂದು ಇದನ್ನು ಬಿಟ್ಟು ಅಥವಾ ಆಪೋಸಿಷನ್ ರೂಲಿಂಗ್ ಪಾರ್ಟಿ ಅನ್ನುವಂತಹ ಒಂದು ಭೇದ ಭಾವವನ್ನು ಬಿಟ್ಟು ಒಂದು ಟೇಬಲ್ ಮೇಲೆ ಕೂತ್ಕೊಂಡಾಗ ಹೇಗೆ ಏನು ನಮಗಿಷ್ಟು ರೆಸ್ಪಾನ್ಸಿಬಿಲಿಟೀಸ್ ಇದೆ, ಅದರಿಂದಾಗಿ ಇಷ್ಟು ಫಂಡ್ ಬೇಕಿದೆ ಅಥವಾ ಈ ರೀತಿ ಅನ್ನೋದು ಒಂದು ಮಾತುಕತೆ ಮೂಲಕ ಬಗೆಹರಿಸ್ಕೊಂಡು ಆ ಮೂಲಕ ಒಂದು ಕೇಂದ್ರ, ಯಾಕೆಂದರೆ ಭಾರತದ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಏನಿದೆ ಇದೊಂದು ಫೆಡರಲಿಸಮ್ ತತ್ವ ಅಂತ ಕರಿತೀವಿ, ಅಂದರೆ ಸಂಯುಕ್ತ ಪ್ರಜಾತಂತ್ರ ವ್ಯವಸ್ಥೆ ಅಂತ ಕರಿತೀವಿ. ಸೊ ಅದರಿಂದಾಗಿ ಕೇಂದ್ರ ಮತ್ತು ರಾಜ್ಯ ಎರಡೂ ಒಂದು ಸರ್ಕಾರಗಳು ಏನೇನು ಜೋಡಿಯಾಗಿ ನಡಿಬೇಕು. ಯಾವುದೇ ಒಂದು ನಿಂತುಕೋತಂದ್ರೂ ಕೂಡ ಅದು ಆ ರಾಜ್ಯದ ಮತ್ತು ದೇಶದ ಒಂದು ಅಭಿವೃದ್ಧಿಗೆ, ಎಕನಾಮಿಕ್ ಅಥವಾ ಸೋಷಿಯಲ್ ಎಲ್ಲ ರೀತಿಯಲ್ಲೂ ಒಂದು ಅಭಿವೃದ್ಧಿಗೆ ಒಂದು ಕುಂಠಿತವಾಗುತ್ತೆ. ಅದರಿಂದಾಗಿ ಈ ರೀತಿಯಾದಂಥ ಒಂದು ಪರಿಹಾರವನ್ನು ಕಂಡುಕೊಳ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.